ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ವೀಕ್ಷಕರೇ, ದಾವಣಗೆರೆಯ ದಣಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಾ ಇದೆ. ಈ ಉಪಚುನಾವಣೆಯ ಕಾವು ದಾವಣಗೆರೆಯಲ್ಲಿ ಬಿಸಿಲು ಹೇಗಿದೆಯೋ ಹಾಗೆ ಧಗಧಗ ಅಂತ ಧಗಿಸ್ತಾ ಇದೆ. ಯಾಕೆ ಅಂತಂದರೆ, ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ಸರ್ಕಾರದ ಭಾಗವಾಗಿ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಕಣದಲ್ಲಿ ಇದ್ದರೆ, ಬಿಜೆಪಿಯಿಂದ ಎಸ್ಟಿ ಸಮುದಾಯದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಯಾರು ಸಾದಿಕ್ ಪೈಲ್ವಾನ್ ಇದ್ದಾರೆ, ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ, ದೇವರೇ ಧರೆಗಿಳಿದು ಬಂದರೂ ಕೂಡ ನಾನು ವಾಪಸ್ ನಾಮಪತ್ರ ತೆಗೆದುಕೊಳ್ಳಲ್ಲ ಅಂತ ಅಂತಿದ್ದವರನ್ನ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರು ಮನವೊಲಿಸಿ ಅವರನ್ನ ಚುನಾವಣೆಯಿಂದ ನಿವೃತ್ತಿ ಘೋಷಣೆ ಮಾಡುವ ಹಾಗೆ ಬಂದಿದ್ದಾರೆ. ಬಹಳಷ್ಟು ಜನ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಸ್ಡಿಪಿಐ ಮುಸ್ಲಿಂ ಮತಗಳನ್ನ ಹೆಚ್ಚಾಗಿ ಆಕರ್ಷಿಸೋದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಮೇಲ್ನೋಟಕ್ಕೆ ಇಟ್ಸ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್. ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ನಡುವೆ ಪೈಪೋಟಿ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿ ನ್ಯೂಸ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಪರ ಒಲವಿದೆ, ಜನ ಏನ್ ಹೇಳ್ತಾರೆ, ಈ ಬಾರಿ ಬದಲಾವಣೆಯನ್ನ ಬಯಸ್ತಾರ, ಇದು ಶ್ರೀಮಂತ ವರ್ಸಸ್ ಜನಸಾಮಾನ್ಯನ ನಡುವಿನ ಫೈಟ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಜನಸಾಮಾನ್ಯರು ಏನ್ ಹೇಳ್ತಾರೆ, ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಬನ್ನಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಾನೀಗ ತಾವು ನೋಡಬಹುದು, ಇದು ಅಖ್ತರ್ ರಜಾ ಸರ್ಕಲ್ ಅಂತ, ಇಲ್ಲಿ ಸುತ್ತಮುತ್ತ ಮುಸಲ್ಮಾನ ಸಮುದಾಯ ಹೆಚ್ಚಾಗಿ ವಾಸಿಸುವಂತಹ ಪ್ರದೇಶ ಇದು. ತಮಗೆ ಗೊತ್ತಿರುವ ಹಾಗೆ ಮುಸಲ್ಮಾನ ಸಮುದಾಯ ಇಲ್ಲಿ ನಿರ್ಣಾಯಕ ಮತದಾರರು, ಸುಮಾರು 80,000 ಮತದಾರರು ಮುಸಲ್ಮಾನರೇ ಇದ್ದಾರೆ. ಹೀಗಾಗಿ ಮುಸಲ್ಮಾನ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಯಾವ ರೀತಿ ಫೈಟ್ ನಡೀತು, ಸಾದಿಕ್ ಪೈಲ್ವಾನ್ ನಿಂತ್ರು, ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ದೇವ್ರು ಬಂದು ಹೇಳಿದ್ರು ನಾನು ನನ್ನ ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತಂದ್ರು. ಅದಾದ್ಮೇಲೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯನವರು ಅವರನ್ನ ಮನವೊಲಿಸಿದ್ರು, ಅವರು ಚುನಾವಣೆಯಿಂದ ನಿವೃತ್ತಿ ಘೋಷಿಸಿದ್ರು. ಸುಮಾರು 14 ಜನ ಅಲ್ಪಸಂಖ್ಯಾತರು ಈ ಚುನಾವಣಾ ಕಣದಲ್ಲಿದ್ದಾರೆ. ಮತ್ತು ತಾವು ನೋಡಬಹುದು, ಈ ಒಂದು ಏರಿಯಾ ಏನಿದೆ ಇದು ಮುಸಲ್ಮಾನ ಡಾಮಿನೇಷನ್ ಇರುವಂತಹ ಒಂದು ಏರಿಯಾ. ಸುಮಾರು 2,30,000 ಮತದಾರರು ಇರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ SS ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನುಳಿದಂತೆ ಬಹಳಷ್ಟು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳು ಕೂಡ ಈ ಬಾರಿ ಚುನಾವಣಾ ಕಣದಲ್ಲಿದ್ದಾರೆ. ಆದ್ರೆ ಅವರೆಲ್ಲರೂ ಕೂಡ ಬಹು ಪ್ರಮುಖವಾಗಿ ಮುಸಲ್ಮಾನ ಸಮುದಾಯದ ಮತಗಳನ್ನೇ ನೆಚ್ಚಿಕೊಂಡಿರುವಂತವರು. ಅದರಲ್ಲೂ SDPI ಈ ಬಾರಿ ಏನಾದ್ರೂ ಗಿಟ್ಟಿಸಿಕೊಳ್ಳಬಹುದಾ ಅಂತ ಟ್ರೈ ಮಾಡ್ತಾ ಇದೆ. ಅಫ್ಜಲ್ ಕುಡ್ಲಿಪೇಟೆ ಅವರು ಈ ಬಾರಿ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಮುಸಲ್ಮಾನ ಮತದಾರರ ಚಿತ್ತ ಯಾವ ರೀತಿ ಇದೆ, ಅವರು ನಿಜಕ್ಕೂ ಕೂಡ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಬೆಂಬಲಿಸ್ತಾರಾ ಅಥವಾ ಬಿಜೆಪಿಗೆ ಶಿಫ್ಟ್ ಆಗ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿರುವಂತಹ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಬಹಳಷ್ಟು ಜನ ಮುಸಲ್ಮಾನ ಸಮುದಾಯದ ಮತದಾರರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಸೈಯದ್ ಸಿಕಂದರ್ ಅಂತ ಹೇಳಿ ನನ್ನ ಹೆಸರು. ಇವಾಗ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಈ ರೋಡ್ ನೋಡ್ತಾ ಇದ್ದೀರಾ, ಈ ಕಡೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿ, ಆ ಕಡೆ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ಹೇಳ್ತೀನಿ, ಆ ಕಡೆ ವಿಡಿಯೋ ಮಾಡಿ. ಇಲ್ಲಿ 450 ಮನೆ ಇದ್ವು, ಹೆಗಡೆ ನಗರ ಅಂತ ಹೇಳಿ. 450 ಮನೆಗೆ ಏನ್ ಮಾಡಿದ್ರು, ಸೈಟ್ ಕೊಟ್ರು. ಎಲ್ಲಿ ಕೊಟ್ರು? ಒಳ್ಳೆ ಪ್ರಸಾದ ಕೊಟ್ರು. ಅಲ್ಲಿ ಜನ ವಾಸ ಮಾಡಲ್ಲ, ಜನ ವಾಸ ಮಾಡಕ್ ಆಗಲ್ಲ. ಅಲ್ಲಿ ಏನ್ ಗೊತ್ತಾ, ಹಂದಿ ನಾಯಿ ವಾಸ ಮಾಡ್ಬೇಕು ಆ ಜಾಗದಾಗ ಬಿಸಾಕ್ಯಾರಿ. ಮನಿ ಕಟ್ಟಿನ ಅಂತ ಆಶ್ವಾಸನೆ ಕೊಟ್ರು, ಕೊಟ್ಟಿಲ್ಲ. ಇವಾಗ ಸ್ಟೇಡಿಯಂ ಮಾಡಿದ್ದಾರೆ, ಸ್ಟೇಡಿಯಂನಾಗ ಏನ್ ಅಭಿವೃದ್ಧಿ ಮಾಡಿಲ್ಲ. ಸ್ಟೇಡಿಯಂ ಕಟ್ಟಿದ್ದಾರೆ, ಅದಕ್ಕೆ ಏನಂತ ಬಂದೋಬಸ್ತ್ ಮಾಡಿಲ್ಲ. ಇವಾಗ್ಲೂ ಕುಡಿಯೋ ನೀರು ಬಗ್ಗೆ ಬಹಳ ಸಮಸ್ಯೆ ಇದೆ ಇಲ್ಲಿ. ರಜಾಲ್ ಮುಸ್ತಾಫ್ ಆಗ್ಲಿ, ಶಿವನಗರ ಆಗ್ಲಿ, ಹೆಗಡೆ ನಗರ ಆಗ್ಲಿ, ಆಮೇಲೆ ಭಾಷಾನಗರ್, ಆಜಾದ್ ನಗರ್ ಬಹಳ ಸಮಸ್ಯೆ ಇದೆ. ನಾವು ಈ ಬಾರಿ ಮುಸಲ್ಮಾನ ಸಮುದಾಯ ಏನ್ ತೀರ್ಮಾನ ಮಾಡಿದೆ? ಮುಸಲ್ಮಾನ ಸಮುದಾಯ ಅಂದ್ರೆ ಏನ್ ಗೊತ್ತಾ, ಈ ಸಲ ವೋಟ್
ಹೊಡಿಬೇಕು. ಓಟ್ ಹೊಡಿಬೇಕು. ಯಾರು ಓಟ್ ಹೊಡಿಬೇಕು? ಬಿಜೆಪಿ ಕಾಂಗ್ರೆಸ್ ಎರಡು ಹೊಡಿಬೇಕು. ಎರಡು ಹೊಡಿಬೇಕು. ಎರಡು ಹೊಡಿಬೇಕು. ಸೊ ಇಬ್ಬರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ. ಬಿಜೆಪಿ ಕಾಂಗ್ರೆಸ್ ಒಂದೇ. ಹಾ, ಬಿಜೆಪಿ ಕಾಂಗ್ರೆಸ್ ಒಂದೇ ರೀ. ಇವತ್ತು ಒಳಗಿಂದ ಸೇರ್ಪಡೆ ಆಗ್ಯಾರೆ. ಇವಾಗ ಹೇಳ್ತಾರ ಅವರು ಒಳಗಿಂದ ಸೇರ್ಪಡೆ ಹಂಗಂದ್ರೆ ಆಗ್ಯಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಕ್ಯಾಂಡಿಡೇಟ್ ಅಲ್ವಾ? ಕ್ಯಾಂಡಿಡೇಟ್ ಅಲ್ಲ ಅವರು, ಒಳಗಿಂದ ಬುಕ್ಕಿಂಗ್ ಆಗಿರೋದು ಅವರು. ಅದ್ ಹೆಂಗೆ ಸರ್ ಬಿಜೆಪಿ ಬುಕಿಂಗ್ ಆಗ್ಬಿಡುತ್ತೆ? ಅವ್ರಿಗೆ ಕೊಡಕ್ ಉದ್ದೇಶ ಏನ್ ಹೇಳ್ರಿ? ಹಾ ಅವ್ರಿಗೆ ಕೊಡೋ ಉದ್ದೇಶ ಏನು? ಹಾ ಅವ್ರ ಬುಕಿಂಗ್ ಇದ್ದದಕ್ಕೆ ಕೊಟ್ಟಿರೋದು ಅವರು. ಶಾಮನೂರ್ ಅಷ್ಟ್ ಕುಟುಂಬ ಅಲ್ರಿ, ಹಾ. ಸಣ್ಣ ಕುಟುಂಬ ಅಲ್ಲ ಶಾಮನೂರ್ ಅದು. ಹಾ ಎಸ್ ಮಲ್ಲಿಕಾರ್ಜುನ ಅದಾರ, ಹಾ ಅದು ಸಮುದ್ರ. ಹಾ ಸಮುದ್ರದಾಗ ಒಂದ್ ಹಡಕ್ನ ನೀರ್ ತಗೊಂಡ್ರೆ ಏನು ಮಾಡಕ್ ಆಗಲ್ಲ. ಹಾ ಆಯ್ತಾ? ಹಾ. ಅಂದ್ರೆ ನಿಮ್ಮ ಪ್ರಕಾರ ಈಗ ಈ ಬಿಜೆಪಿ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಒಳಗೊಳಗಡೆ ಒಪ್ಪಂದ ಆಗಿದೆ, ರಾಜ್ಯ ಆಗಿದೆ. ಆಗಿದೆ ಮೇಡಮ್, ಆಗಿದೆ ಹೌದಾ? ಆಗಿದೆ ಆಗಿದೆ. ಮತ್ತೆ ಏನ್ ಮಾಡ್ತೀರಿ? ಹೆಂಗ್ ಹೊಡಿತೀರಿ? ಓಟ್ ಹೆಂಗ್ ಹೊಡಿತೀರಿ? ನಿಂತಂದ್ರಿ ಮೈನಾರಿಟಿ ನಿಂತಂದ್ರಲ್ಲ, ಅಲ್ಪಸಂಖ್ಯಾತರು ನಿಂತಂದ್ರಲ್ಲ, ಅವ್ರಿಗೆ ಮಾಡ್ತೀವಿ ಕೆಲಸ. ಒಟ್ಟು ಎಷ್ಟು ಜನ ಇದೆ? ಎಲ್ಲರೂ ಸೇರಿ ಈಗ ಒಂದು ನಿರ್ಣಯ ತಗೊಂಡಿದ್ದಾರ. ಹಾ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಹಾ. ಸಪೋರ್ಟ್ ಮಾಡಿ ಹಾ. ಒಂದು ಬೆಂಬಲವನ್ನು ತೋರಿಸ್ಬೇಕಂತ ಒಂದು ನಿರ್ಣಯ ತಗೊಂಡಿದ್ದಾರೆ. ಹಾ ಅವ್ರು ಹೇಳ್ದಂಗ ಹಾಗೆ ಕೆಲವೊಂದಷ್ಟು ಮಾತು ಸತ್ಯಾಗಿರ್ತಾವು. ಹ್ಮ್ ಯಾಕೆ ಅಂತಂದ್ರೆ ಇಲ್ಲಿ ಮುಸ್ಲಿಂ ಸಮುದಾಯ ಜನರು ಕನಿಷ್ಠ ಒಂದು 80,000 to 90,000 ಇದ್ರೂ ಕೂಡ ಹ್ಮ್ ಇವತ್ತುವರೆಗೆ ಅವರನ್ನು ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಬಿಟ್ಟು ಯಾವುದೇ ಒಂದು ಅಧಿಕಾರದಲ್ಲಾಗ್ಲಿ ಯಾವುದೇ ಒಂದು ಮಾತಿನಲ್ಲಿ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ, ಹ್ಮ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅದೇನ್ ಹಂಗಂತ ಈಗ ಸಾದಿಕ್ ಪೈಲ್ವಾನ್ ನಿಂತ್ಕೊಂಡಿದ್ರಪ್ಪ, ಅವ್ರನ್ನೇನು ನಿವೃತ್ತಿ ಘೋಷಣೆ ಮಾಡಿ ಅಂತ ಹೇಳಿದ್ರ ಅವ್ರಿಗೆ? ಅವ್ರಾಗ ಅವರೇ ತಾನೇ ತಗೊಂಡಿದ್ರು. ಮಾತಾಡ್ತೀನಿ ನಾನು. ಸಾದಿಕ್ ಪೈಲ್ವಾನ್ ಏನಂದ್ರು, ನನ್ನ ಅಲ್ಪಸಂಖ್ಯಾತರು ತಗೊಂಡು ನನ್ನ ಮುಸ್ಲಿಂ ಬಾದು ಅಂತ ಹೇಳಿ ಅವ್ರ ಜೊತೆಗೆ ನಿಂತಿದ್ದೀವಿ ನಾವು ಎಲ್ಲರೂ. ಹಾ. ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿನಿ. ಹಾ. ಜಮೀರ್ ಅಹಮದ್ ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ ಕೆಲಸ ಇದ್ರೆ ಬರ್ರಿ, ನೀವು ದಯವಿಟ್ಟು ಇಲ್ಲಿಗೆ ಬರಕ್ ಹೋಗ್ಬೇಡಿ. ಅವ್ರು ಬರ್ಲಿಲ್ಲ. ಕಟ್ಟಿ ಬರಂಗಿಲ್ಲ ಅವರು. ಹ್ಮ್ ಯಾಕೆ ಹೇಳ್ರಿ? ಹಾ. ಗೊತ್ತಿದೆ ನಮಗೆ. ಹಾ.